ಉಮೇಶ್ ರಾಂಪುರ ಅನ್ನೋ ಒಂದು ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದ. ಸ್ಕೂಲಲ್ಲಿದ್ದಂತ ಎಲ್ಲಾ ಮಕ್ಕಳು ಉಮೇಶ್ನ ಕಂಡ್ರೆ ಹೆದರ್ಕೋತಿದ್ರು. ಉಮೇಶ್ ತುಂಬಾ ಸ್ಟ್ರಿಕ್ಟ್ ಆದ ಮನುಷ್ಯ ಆಗಿದ್ದ. ಎಲ್ಲ ಕೇಳಿ, ಇವತ್ತು ಉಮೇಶ್ ಸರ್ ಚೆಕಿಂಗ್ ಬರ್ತಿದ್ದಾರೆ. ನಾನು ನನ್ನ ಶೂವನ್ನ ಕ್ಲೀನ್ ಮಾಡ್ಕೊಳ್ಳೋದು ಮರ್ತೋದೆ. ಇವತ್ತು ಏನಾಗುತ್ತೋ ಏನೋ. ಅಯ್ಯೋ, ಯಾಕೋ ಟೆನ್ಷನ್ ಮಾಡ್ಕೋತಿದ್ಯಾ? ನಿನ್ ಶೂ ಮೇಲೆ ಚಾಕ್ ಪೀಸ್ ಅನ್ನ ಉಜ್ಕೋ. ಸರ್ಗೆ ಏನೂ ಗೊತ್ತಾಗೋದಿಲ್ಲ. ಸರ್ ಕಣ್ಣು ತುಂಬಾ ಶಾರ್ಪ್ ಆಗಿದೆ. ಒಂದ್ ವೇಳೆ ನಿನ್ನ ಈ ಶೂಸ್ ಏನಾದ್ರೂ ನೋಡಿದ್ರೆ ಖಂಡಿತ ನಿನ್ಗೆ ಹೊಡಿತಾರವ್ರು. ನೀವೆಲ್ಲ ಎಂತ ಫ್ರೆಂಡ್ಸು? ನನ್ ಟೆನ್ಷನ್ ಕಡಿಮೆ ಮಾಡ್ದೆ ಜಾಸ್ತಿ ಮಾಡ್ತಿದ್ದೀರಾ. ಸೋನು ಸರ್ ಬರೋಕ್ ಮುಂಚೆ ತನ್ನ ಬಿಳಿ ಶೂ ಮೇಲೆ ಚಾಕ್ ಪೀಸ್ ಅನ್ನ ರಬ್ ಮಾಡ್ತಾನೆ. ಅಷ್ಟೊತ್ತಿಗೆ ಉಮೇಶ್ ಸರ್ ಕ್ಲಾಸಿಗೆ ಬಂದ್ಬಿಡ್ತಾರೆ. ಆಗ ಸೋನು ಶೂ ಮೇಲೆ ಚಾಕ್ ಪೀಸ್ ಉಜ್ಜೋದನ್ನ ನೋಡ್ಬಿಡ್ತಾರೆ. ಸೋನು ಸರ್ನ ನೋಡಿ ಹೆದರ್ಕೋತಾನೆ ಮತ್ತೆ ಚಾಕ್ ಪೀಸ್ ಅನ್ನ ಬಚ್ಚಿಟ್ಕೋತಾನೆ. ಇದೇನ್ ಮಾಡ್ತಿದ್ಯಾ? ನಿನಗ್ ಮನೆಯಲ್ಲಿ ಶೂನ ಕ್ಲೀನ್ ಮಾಡ್ಕೊಳ್ಳೋ ಸಮಯ ಸಿಗಲ್ವಾ? ನೀನ್ ಇಲ್ಲಿ ಸ್ಕೂಲ್ಗೆ ಬಂದು ಶೂಗೆ ಚಾಕ್ ಪೀಸ್ ಅಲ್ಲಿ ಬಳಿತಿದ್ಯಾ? ಸಾರಿ ಸರ್, ತಪ್ಪಾಗೋಯ್ತು. ಮುಂದಿನ ಸಲ ಈ ತರ ಆಗಲ್ಲ. ನಾನ್ ಹಾಗಾಗೋದಕ್ಕೂ ಬಿಡೋದಿಲ್ಲ. ನಿನ್ಗೆ ಶಿಕ್ಷೆ ಏನು ಅಂದ್ರೆ ಸ್ಕೂಲ್ ಮುಗ್ದ ನಂತರ ಸ್ಕೂಲಿನ ಜಾಗನ ನೀನು ಸ್ವಚ್ಛಗೊಳಿಸ್ಬೇಕು. ಕ್ಷಮಿಸ್ಬಿಡಿ ಸರ್. ಮತ್ತೆ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನೀನು ಸ್ಕೂಲಿನ ವಾಶ್ರೂಮ್ನ ಕ್ಲೀನ್ ಮಾಡ್ಬೇಕಾಗುತ್ತೆ. ಉಮೇಶ್ ಸರ್ ಕ್ಲಾಸಿಗೆ ಬಂದು ಎಲ್ರೂ ಕಾಪಿನ ಚೆಕ್ ಮಾಡ್ತಿರ್ತಾರೆ. ರಿಯಾ ಕಾಪಿನಲ್ಲಿ ಕವರ್ ಹಾಕಿರ್ಲಿಲ್ಲ. ಇದೇನಿದು? ಯಾಕ್ ನಿನ್ ಪುಸ್ತಕಕ್ಕೆ ಕವರ್ ಹಾಕಿಲ್ಲ? ಸಾರಿ ಸರ್, ಇದು ನನ್ನ ಹೊಸ ಕಾಪಿ. ನೆಕ್ಸ್ಟ್ ಟೈಮ್ ನಾನು ಇದಕ್ಕೆ ಕವರ್ ಹಾಕ್ತೇನೆ. ಹೋಗಿ ಹಿಂದೆ ಬೆಂಚಲ್ಲಿ ಕೈ ಮೇಲೆತ್ತಿ ನಿಂತ್ಕೋ. ಮುಂದಿನ ಸತಿ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನಿನ್ನ ಕ್ಲಾಸಿಂದ ಹೊರಗಾಕ್ಬೇಕಾಗುತ್ತೆ. ರಿಯಾ ಕ್ಲಾಸಿನ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಂಡು ತನ್ನ ಕೈನ ಮೇಲೆತ್ಕೊಂಡು ನಿಂತ್ಕೋತಾಳೆ. ರಿಯಾ ನಿಂತಿರೋದನ್ನ ನೋಡಿ ಲಕ್ಷ್ಮಿ ಅವಳನ್ನ ರೇಗಿಸ್ತಾಳೆ. ಆಗ ಉಮೇಶ್ ಸರ್ ಗಮನ ರಶ್ಮಿ ಮೇಲೆ ಹೋಗತ್ತೆ. ತುಂಬಾ ನಗು ಬರ್ತಿದ್ಯಲ್ಲ ನಿನ್ಗೆ? ಹೋಗು, ನೀನು ಕೂಡ ಹೋಗ್ ಜೊತೆಲಿ ನಿಂತ್ಕೋ. ಹೋಗು, ಪೂರ್ತಿ ಕ್ಲಾಸು ನಿಂತ್ಕೊಂಡೆ ನೀವು ಓದ್ಬೇಕು. ಸಾರಿ ಸರ್, ಈ ಸಲ ಕ್ಷಮಿಸ್ಬಿಡಿ ಸರ್. ನೋ ಸಾರಿ. ರಶ್ಮಿ ಕೂಡ ರಿಯಾ ಜೊತೆ ಹೋಗಿ ಹಿಂದೆ ನಿಂತ್ಕೊಂಡು ಕಿವಿ ಹಿಡ್ಕೊಂಡು ನಿಂತ್ಕೋತಾಳೆ. ಇಬ್ರು ಇಡೀ ದಿನ ನಿಂತ್ಕೊಂಡೇ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ರಜದ ನಂತರ ಸೋನು ಸ್ಕೂಲಿನ ಅಂಗಳನ ಕ್ಲೀನ್ ಮಾಡಿ ಕ್ಲಾಸಿಗೆ ಹೋಗ್ತಾನೆ. ರಶ್ಮಿ ಮತ್ತೆ ರಿಯಾ ಸೋನುಗೋಸ್ಕರ ಸ್ಕೂಲಿಂದ ಹೊರಗಡೆ ಕಾಯ್ತಾ ಇರ್ತಾರೆ. ನನ್ಗಂತೂ ಸುಸ್ತಾಗೋಯ್ತು. ಸ್ಕೂಲ್ನ ಕ್ಲೀನ್ ಮಾಡೋಷ್ಟ್ರಲ್ಲಿ ನನ್ಗೆ ಸಾಕಾಗೋಯ್ತು. ಉಮೇಶ್ ಸರ್ನ ಈ ಕಠೋರವಾದ ಸ್ವಭಾವದಿಂದನೇ ಇಲ್ಲಿವರೆಗೂ ಅವ್ರಿಗೆ ಮದ್ವೆ ಆಗಿಲ್ಲ. ಹಾ, ಸರಿಯಾಗಿ ಹೇಳ್ದೆ ನೀನು. ಯಾವಾಗ್ಲೂ ನಮ್ಮೇಲೆ ಕೂಗಾಡ್ತಾನೆ ಇರ್ತಾರೆ, ಶಿಕ್ಷೆನೂ ಕೊಡ್ತಿರ್ತಾರೆ. ಮಾರನೇ ದಿನ ಕ್ಲಾಸಿಗೆ ಒಬ್ರು ಹೊಸ ಟೀಚರ್ ಬರ್ತಾರೆ. ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ ಮತ್ತೆ ಕೋಮಲ ಸ್ವಭಾವದವರಾಗಿರ್ತಾರೆ. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್ ಮಕ್ಳ. ಎಲ್ರೂ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ. ನಿಮ್ಮೆಲ್ರೂ ನೋಡಿ ಖುಷಿ ಆಯ್ತು. ಉಮಾ ಮೇಡಮ್ ಮಕ್ಳ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಮತ್ತೆ ಪ್ರೀತಿಯಿಂದ ತಿಳಿ ಹೇಳ್ತಾ ಇದ್ರು. ಮಕ್ಕಳಿಗೆ ಉಮಾ ಮೇಡಮ್ ಹೇಳ್ಕೊಡೋ ಅಂತ ಎಲ್ಲಾ ಪಾಠನೂ ಚೆನ್ನಾಗ್ ನೆನ್ಪಲ್ಲಿರ್ತಾ ಇತ್ತು. ಒಂದು ದಿನ ಉಮಾ ಮೇಡಮ್ ತಮ್ಮ ಕ್ಲಾಸನ್ನ ತಗೋತಾ ಇದ್ರು. ಅದೇ ಸಮಯಕ್ಕೆ ಉಮೇಶ್ ಸರ್ ಕ್ಲಾಸ್ ಒಳಗಡೆ ಬರ್ತಾರೆ. ಉಮೇಶ್ ಸರ್ನ ನೋಡಿ ಎಲ್ಲಾ ಮಕ್ಕಳು ಹೆದರ್ಕೋತಾರೆ ಮತ್ತೆ ಸ್ಟ್ರೈಟ್ ಆಗಿ ಕೂತ್ಕೋತಾರೆ. ನಾನ್ ನೋಡ್ತಾ ಇದ್ದೀನಿ, ಈ ನಡುವೆ ನಿಮ್ ಕ್ಲಾಸಿಂದ ಜಾಸ್ತಿ ಸದ್ ಬರ್ತಿದೆ. ನೀವೇನಾದ್ರೂ ಇದೇ ತರ ಗಲಾಟೆ ಮಾಡ್ತಾ ಇದ್ರೆ ಪೂರ್ತಿ ದಿನ ನಿಮ್ ಕ್ಲಾಸ್ ಅವ್ರನ್ನೆಲ್ಲ ಬಿಸ್ಲಲ್ಲಿ ನಿಲ್ಲಿಸ್ಬಿಡ್ತೀನಿ. ಸರ್, ಇವ್ರೇನು ಮಕ್ಕಳು. ಇವ್ರ ತುಂಟುತನ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರ್ ಮಾಡ್ತಾರೆ? ಮತ್ತೆ ನಾವು ಇದೇ ರೀತಿ ತಮಾಷೆಲ್ ಹೇಳ್ಕೊಟ್ರೆ ಮಕ್ಕಳು ಬೇಗ ಕಲಿತಾರೆ. ಹಾ ಮೇಡಮ್, ನೀವಂತೂ ಸರಿಯಾಗಿ ಹೇಳ್ತಿದ್ದೀರಾ. ನಾನು ಕೂಡ ಮಕ್ಕಳಿಗೆ ಪ್ರೀತಿಯಿಂದನೇ ಹೇಳ್ಕೊಡ್ತೀನಿ. ಮಕ್ಕಳು ಉಮೇಶ್ ಸರ್ ಮಾತನ್ನ ಕೇಳಿ ಆಶ್ಚರ್ಯ ಪಡ್ತಾರೆ. ಹೇಳ್ಬೇಕು ಅಂದ್ರೆ ಉಮೇಶ್ ಸರ್ ಉಮಾ ಮೇಡಮ್ ನ ಮನ್ಸಲ್ಲೇ ಪ್ರೀತಿ ಮಾಡೋಕ್ ಶುರು ಮಾಡಿದ್ರು. ಹಾಗಾಗಿ ಅವ್ರು ಹೇಳಿದಕ್ಕೆಲ್ಲ ಎಸ್ ಅಂತ ಹೇಳ್ತಿದ್ರು. ಒಂದು ದಿನ ಸೋನು ಮತ್ತೆ ರಿಯಾ ಸ್ಕೂಲ್ಗೆ ಬರೋದು ಸ್ವಲ್ಪ ಲೇಟ್ ಆಯ್ತು. ಉಮೇಶ್ ಸರ್ ಅವರಿಬ್ರು ಲೇಟ್ ಆಗಿ ಬಂದಿದ್ದಕ್ಕೆ ಕೋಪ ಮಾಡ್ಕೋತಾರೆ. ಆಮೇಲೆ ಇಬ್ಬರಿಗೂ ಹೊಡೆಯೋಕ್ ಶುರು ಮಾಡ್ತಾರೆ. ಇದೇನಾ ಸ್ಕೂಲಿಗೆ ಬರೋ ಸಮಯ? ನೀವಿಬ್ರು ತುಂಬಾ ಕೆಟ್ಟೋಗಿದ್ದೀರಾ. ಒಳ್ಳೆ ಮಾತಲ್ಲಿ ನೀವ್ ಕೇಳಲ್ಲ. ಸರ್, ಹಿಂದೆ ರಸ್ತೆಯಲ್ಲಿ ನಮ್ ಸೈಕಲ್ ಪಂಚರ್ ಆಗೋಯ್ತು, ಅದಕ್ಕೆ ನಾ ಬರೋದಕ್ಕೆ ತಡ ಆಗೋಯ್ತು. ಹೌದು ಸರ್, ಸೋನು ಸತ್ಯ ಹೇಳ್ತಿದ್ದಾನೆ. ನೀವ್ ಮನೆಯಿಂದ ಬೇಗ ಹೊರಡಬೇಕಾಗಿತ್ತು. ಇದಕ್ಕೋಸ್ಕರ ನಿಮ್ಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ. ಉಮೇಶ್ ಸರ್ ಸೋನು ಮತ್ತೆ ರಿಯಾ ಕೈಗೆ ಕೋಲಲ್ ಹೊಡಿತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬರ್ತಾರೆ. ಅರೆ ಸರ್, ಈ ಮುದ್ದಾದ ಮಕ್ಕಳಿಗೆ ಯಾಕೆ ಹೊಡಿತಿದ್ದೀರಾ? ಇನ್ನು ಮಕ್ಕಳು ಕೆಲವೊಂದ್ಸಲ ಲೇಟ್ ಆಗತ್ತೆ. ಪದೇ ಪದೇ ಅವ್ರು ಲೇಟ್ ಆಗಿ ಬರ್ತಾ ಇದ್ರೆ ಆಮೇಲೆ ನಾವ್ ಆಕ್ಷನ್ ತಗೋಬೇಕು. ನಾವ್ ಮೊದಲನೇ ಬಾರಿಗೆ ಇಷ್ಟು ಲೇಟ್ ಆಗಿ ಬಂದಿರೋದು. ಪರವಾಗಿಲ್ಲ ಮಕ್ಳ, ಹೋಗಿ ಹೋಗಿ ನಿಮ್ ಕ್ಲಾಸಿಗೆ ಹೋಗಿ. ಉಮೇಶ್ ಸರ್ ಉಮಾ ಮೇಡಮ್ ಮಾತನ್ನ ಕೇಳಿ ಎಲ್ರನ್ನೂ ಕ್ಲಾಸ್ ಒಳಗಡೆ ಹೋಗೋದಕ್ ಬಿಡ್ತಾರೆ.
ನಿಧಾನವಾಗಿ ಉಮೇಶ್ ಸರ್ ಸ್ವಭಾವ ಕೂಡ ಉಮಾ ಮೇಡಮ್ ಥರಾನೇ ಆಗೋಕ್ ಶುರುವಾಗತ್ತೆ. ಅರೆ, ನಮ್ಮ ಉಮೇಶ್ ಸರ್ ಅಂತೂ ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಹಾ, ಸರಿಯಾಗಿ ಹೇಳ್ದೆ ನೀನು. ಮೊದ್ಲು ನಮ್ಮೇಲೆ ಎಷ್ಟು ಕೋಪಿಸ್ಕೊತಿದ್ರು, ಆಮೇಲೆ ಎಷ್ಟು ಕಠಿಣವಾದ ಶಿಕ್ಷೆ ಕೊಡ್ತಿದ್ರು. ಆದ್ರೆ ಈಗ ಉಮಾ ಮೇಡಮ್ ಬಂದ ಮೇಲೆ ಅವ್ರ ಸ್ವಭಾವನೆ ಪೂರ್ತಿಯಾಗಿ ಬದಲಾಗೋಗಿದೆ. ಒಂದ್ ದಿನ ಸೋನು ತನ್ನ ಹೋಮ್ವರ್ಕ್ ಅನ್ನ ಮರ್ತು ಬಂದ್ಬಿಡ್ತಾನೆ. ಉಮೇಶ್ ಸರ್ ಎಲ್ರೂ ಹೋಮ್ವರ್ಕ್ ಅನ್ನ ಚೆಕ್ ಮಾಡ್ತಿರ್ತಾರೆ. ನೀವ್ಗಳಂತೂ ತುಂಬಾ ಹೆಚ್ಕೊಂಡೇ ಹೋಗ್ತಿದ್ದೀರಾ. ಇವತ್ತು ಹೋಮ್ವರ್ಕ್ ಮಾಡಿಲ್ಲ, ನಾಳೆ ಸ್ಕೂಲ್ಗೆ ಬರೋದನ್ನ ನಿಲ್ಲಿಸ್ಬಿಡ್ತೀರಾ. ಇಲ್ಲ ಸರ್, ನಿನ್ನೆ ನನ್ಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನು ಹೋಮ್ವರ್ಕ್ ಮಾಡಕ್ಕಾಗಿಲ್ಲ. ನಿನ್ಗೆ ಇದಕ್ ಶಿಕ್ಷೆ ಖಂಡಿತ ಆಗುತ್ತೆ. ಉಮೇಶ್ ಸರ್ ಸೋನುನ ಕ್ಲಾಸಿಂದ ಹೊರಗ್ ಹಾಕಿ ಚೇರ್ ಕೂತ್ಕೋ ಅಂತ ಹೇಳ್ತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬಂದ್ಬಿಡ್ತಾರೆ. ಅರೆ ಪುಟ್ಟ ಸೋನು, ನಿನ್ ಆರೋಗ್ಯ ಸರಿ ಇಲ್ಲ ಅಲ್ವಾ? ಅಂದ್ಮೇಲೆ ನೀನು ಕ್ಲಾಸಿಂದ ಹೊರಗೆ ಹಾಕಿದ್ಯಾ? ಮೇಡಮ್, ಹುಷಾರಿರ್ಲಿಲ್ಲ ಅಂತ ನನ್ಗೆ ಹೋಮ್ವರ್ಕ್ ಮಾಡಕ್ಕಾಗಿಲ್ಲ. ಉಮೇಶ್ ಸರ್ ನನ್ನ ಕ್ಲಾಸಿಂದ ಕಳ್ಸಿ ಈ ತರ ನಿಂತ್ಕೊಳಕ್ ಹೇಳಿದಾರೆ. ನೀನು ನನ್ ಜೊತೆ ಕ್ಲಾಸ್ ಒಳಗಡೆ ಬಾ. ಉಮಾ ಮೇಡಮ್ ಕ್ಲಾಸ್ ಒಳಗಡೆ ಹೋಗಿ ಉಮೇಶ್ ಸರ್ಗೆ ಅರ್ಥ ಮಾಡಿಸ್ತಾರೆ. ಸೋನು ನೆನ್ನೆ ನನ್ಗೆ ಫೋನ್ ಮಾಡಿ ಹೇಳಿದ್ದ ಅವನ ಆರೋಗ್ಯ ಸರಿ ಇಲ್ಲ ಅಂತ. ನಿಮ್ಮ ಈ ಕಠಿಣವಾದ ಸ್ವಭಾವದಿಂದ ಇವನ ಆರೋಗ್ಯ ಇನ್ನೂ ಹಾಳಾಗ್ತಾ ಇತ್ತಿವತ್ತು. ನಾನು ಮಕ್ಕಳಲ್ಲಿ ಶಿಸ್ತನ್ನ ತರ್ಬೇಕನ್ಕೊಂಡಿದೀನಿ. ಮಕ್ಕಳಿಗೆ ಪ್ರೀತಿಯಿಂದನೂ ನಾವ್ ಹೇಳ್ಕೊಡ್ಬೋದು. ನಾವು ಪ್ರತಿ ಸಲ ಅವರಿಗೆ ಹೊಡೆದು ಬಡ್ದು ಮಾಡಿದ್ರೆ ಅವರು ಕೂಡ ಹಾಗೆ ಆಗೋಗ್ತಾರೆ. ಆಮೇಲೆ ಅವ್ರ ಕೋಪನ ಅವರು ಬೇರೆ ಕಡೆ ತೋರಿಸ್ಕೋತಾರೆ. ಅದಕ್ಕೋಸ್ಕರ ನಾವು ಮಕ್ಕಳ ಹತ್ರ ಯಾವಾಗ್ಲೂ ಪ್ರೀತಿಯಿಂದ ಮಾತಾಡ್ಬೇಕು. ಈ ಮಕ್ಕಳು ನಾಳೆ ನಮ್ಮ ದೇಶದ ಭವಿಷ್ಯ. ನನ್ನ ಕ್ಷಮಿಸ್ಬಿಡಿ ಮೇಡಮ್, ನನ್ಗೆ ಅರ್ಥ ಆಯ್ತು. ಮುಂದಿನ ಸತಿಯಿಂದ ನಾನ್ ಮಕ್ಕಳ ಹತ್ರ ಪ್ರೀತಿಯಿಂದ ನಡ್ಕೊಂತೀನಿ. ಆವತ್ತಿಂದ ಉಮೇಶ್ ಸರ್ ಮಕ್ಕಳ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ರು. ಸ್ವಲ್ಪ ದಿನದ ನಂತರ ಉಮೇಶ್ ಸರ್ ಮತ್ತೆ ಉಮಾ ಮೇಡಮ್ಗೆ ಮದ್ವೆ ಆಗೋಗತ್ತೆ. ಆಮೇಲೆ ಉಮೇಶ್ ಸರ್ ಕೂಡ ಉಮಾ ಮೇಡಮ್ ತರ ಕೋಮಲ ಸ್ವಭಾವದವರಾಗೋದ್ರು. ಒಂದು ಗ್ರಾಮದಲ್ಲಿ ಮಧು ಸಿಂಗ್ ಅನ್ನೋ ರೈತ ಇದ್ದ. ಮಧು ಸಿಂಗಿಗೆ 2 ಮಕ್ಕಳಿದ್ರು, ಶ್ವೇತಾ ಮತ್ತು ಕಾಜಲ್. ಶ್ವೇತಾ ಹಾಲಿನ ಬಣ್ಣದವಳಾಗಿದ್ಲು, ಆದ್ರೆ ಕಾಜಲ್ ತುಂಬಾ ಕಪ್ಪಾಗಿದ್ಲು. ಶ್ವೇತಾ ಸುಂದರವಾಗಿರೋದ್ರಿಂದ ಶ್ವೇತಾ ಮತ್ತು ಕಾಜಲ್ ಅಮ್ಮ ಶ್ವೇತಾಳನ್ನ ತುಂಬಾ ಇಷ್ಟಪಡ್ತಾ ಇದ್ಲು. ನಿನ್ನೆ ಅನ್ನಪೂರ್ಣ ಅತ್ತೆ ಮನೆಗೆ ಹೋಗಿದ್ದೆ. ನೋಡು, ಶ್ಯಾಮಲಾ ಅವ್ರ ಮಗ ನಮ್ ಶ್ವೇತಾನ ಮದ್ವೆ ಆಗಕ್ಕೆ ಬಯಸ್ತಾ ಇದ್ದಾನೆ. ಶ್ವೇತನ್ಗೆ ನಾವು ಬಯಸದೇನೆ ಸಂಬಂಧ ಬರ್ತಾ ಇದೆ. ಅವಳ ಮದ್ವೆ ಬಗ್ಗೆ ನಮ್ಗೆ ಯೋಚನೆನೇ ಇಲ್ಲ. ಅವಳಿಗೆ ವರದಕ್ಷಿಣೆ ಕೊಡೋ ಅಗತ್ಯನೇ ಇಲ್ಲ. ಆದ್ರೆ ಕಾಜಲ್ಗೆ ಮದ್ವೆ ಮಾಡೋದು ತುಂಬಾ ಕಷ್ಟ. ಅಮ್ಮ, ನನ್ ಮದ್ವೆ ಖಂಡಿತ ರಾಜನ್ ಮಗನ್ ಜೊತೆನೇ ಆಗತ್ತೆ. ನಮ್ ಪರಿವಾರದಲ್ಲಿ 3 ಜನ ಬೆಳ್ಳಗಿದ್ದೀವಿ. ಈ ಕಾಜಲ್ ಕುರೂಪಿ ನಮ್ ಪರಿವಾರದಲ್ಲಿ ಹೇಗ್ ಹುಟ್ಟಿದ್ಲು? ಒಂದ್ ವೇಳೆ ಅಪ್ಪ ಎಲ್ಲಿಂದಾದ್ರೂ ಇವಳನ್ನ ಕರ್ಕೊಂಡ್ ಬಂದಿಲ್ಲ ತಾನೆ? ಅಪ್ಪ ನೋಡುದ್ರಾ, ನನ್ ಬಗ್ಗೆನೇ ಹೇಳ್ತಿದ್ದಾರೆ. ನಾನ್ ಕಪ್ಪಾಗಿ ಹುಟ್ಟಿದ್ರಲ್ಲಿ ನನ್ ತಪ್ಪೇನಿದೆ? ಶ್ವೇತಾ ಮಗಳೇ, ನೀನು ನಿನ್ನ ಅಕ್ಕನ್ನ ಈ ತರ ತಮಾಷೆ ಮಾಡಬಾರ್ದು. ಜೀವನದ ಮೌಲ್ಯ ಇರೋದು ಒಳ್ಳೆ ಕೆಲ್ಸದಲ್ಲಿ, ಈ ತರ ಶಾರೀರಿಕ ಸುಂದರದಲ್ಲ. ನಾನು ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಿದ್ದೀನಿ. ಯಾರು ನನ್ ಜೊತೆ ಬರ್ತೀರಾ? ಯಾವಾಗ್ಲೂ ಕಾಜಲ್ ತನ್ನ ತಂದೆ ಜೊತೆ ಹೊಲದಲ್ಲಿ ಕೆಲಸ ಮಾಡಕ್ ಹೋಗ್ತಾ ಇದ್ಲು. ಆದ್ರೆ ಶ್ವೇತನ್ಗೆ ತನ್ ಕೈ ಮಣ್ಣಾಗುತ್ತೆ ಅನ್ನೋ ಭಯ ಇತ್ತು. ಮತ್ತೆ ಅವಳ ಸೌಂದರ್ಯ ಎಲ್ಲಿ ಕಮ್ಮಿ ಆಗುತ್ತೋ ಅಂತ. ಸ್ವಲ್ಪ ದಿನ ಆದ್ಮೇಲೆ ಮಧು ಸಿಂಗ್ ಆರೋಗ್ಯ ಹದಗೆಡ್ತು. ಅವನು ತನ್ನ 2 ಮಕ್ಕಳನ್ನ ಕರೆದು ಹೇಳ್ದ, ಶ್ವೇತಾ ಮತ್ತೆ ಕಾಜಲ್, ನನ್ಗನ್ನಿಸ್ತಿದೆ ನನ್ನ ಕೊನೆ ದಿನಗಳು ಬಂದಿದೆ ಅಂತ. ನಾನು ಹೋಗಾದ್ಮೇಲೆ ನಿಮ್ಮಿಬ್ಬರ ಜವಾಬ್ದಾರಿ ನೀವಿಬ್ರೇ ನಿಭಾಯಿಸ್ಕೋಬೇಕು. ನಿಮ್ಮಿಬ್ಬರಿಗೆ ಅಣ್ಣ ತಮ್ಮಂದಿರು ಇಲ್ಲ. ನಾನ್ ನಿಮ್ಗೆ ಏನೋ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಶ್ವೇತಾ ಮತ್ತು ಕಾಜಲ್ಗೆ ಅವನು ಒಂದು ಬೀಸಣಿಗೆ ಕೊಟ್ಟ. ಒಬ್ಬ ಸ್ವಾಮೀಜಿ ನನ್ಗೆ ಈ ಮಾಯ ಬೀಸಣಿಗೆ ಕೊಟ್ಟಿದ್ರು. ಇನ್ ಮುಂದೆ ನೀವಿಬ್ರು ಹೊಲದಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾನು ಈ ಬೀಸಣಿಗೆ ನಿಮಗ್ ಕೊಡ್ತಾ ಇದ್ದೀನಿ. ಬೀಸಣಿಗೆನ 1 ಸರಿ ಬೀಸಿದ್ರೆ ಬಿಸಿಲು ಬರುತ್ತೆ, 2 ಬಾರಿ ಬೀಸಿದ್ರೆ ಮಳೆ ಬರುತ್ತೆ, ಮತ್ತೆ 3 ಬಾರಿ ಬೀಸಿದ್ರೆ ಬಿರುಗಾಳಿನೇ ಬಂದ್ಬಿಡುತ್ತೆ. ಬೆಳೆ ಬೆಳೆಯೋದಕ್ಕೆ ಏನ್ ಅವಶ್ಯಕತೆ ಇದೆಯೋ ಆ ರೀತಿ ಈ ಬೀಸಣಿಗೆಯನ್ನ ಉಪಯೋಗಿಸ್ಕೊಳ್ಳಿ. ತನ್ನ ತಂದೆ ತೀರಿ ಹೋದನ್ಮೇಲೆ ಶ್ವೇತಾ ಮತ್ತು ಕಾಜಲ್ ತನ್ನ ಪಾಲುಗಳನ್ನ ನೋಡ್ಕೊಳಕ್ ಶುರು ಮಾಡಿದ್ರು. ಜೋಳದ ಬೆಳೆ ಬೆಳೆಯೋದಿಕ್ಕೆ ಬಿಸಿಲು ತುಂಬಾ ಬೇಕಾಗಿತ್ತು. ಅವರಿಬ್ರು ವಾತಾವರಣ ಬದಲಾಗಿದ್ದನ್ನ ನೋಡಿ ಬೀಸಣಿಗೆನ ಬೀಸಿದ್ರು. ಆಗ ಬಿಸಿಲಿನ ತಾಪ ಏರ್ತು. ಅಕ್ಕಿ ಬೆಳೆಯೋದಿಕ್ಕೆ ಮಳೆ ಅತ್ಯಗತ್ಯ. 2 ಸಲ ಬೀಸಣಿಗೆ ಬೀಸಿ ಅವ್ರ ಹೊಲದಲ್ಲಿ ಮಳೆ ಬರೋ ತರ ಮಾಡಿದ್ರು. 3 ಸಲ ಬೀಸಣಿಗೆ ಬೀಸೋ ಅಗತ್ಯನೇ ಬರ್ಲಿಲ್ಲ. ಆದ್ರೆ ಶ್ವೇತಾ ಇನ್ನೊಂದು ಭಾಗದಲ್ಲಿರೋ ಮಾವನ್ನ ಕೊಯ್ಯೋಕ್ ಹೋದಾಗ 1 ಮಾವು ಬೀಳಿಸೋದಕ್ಕೋಸ್ಕರ ಬೀಸಣಿಗೆಯನ್ನ 3 ಸಲ ಬೀಸಿದ್ಲು.
ಗಾಳಿ ಜೋರಾಗಿ ಬೀಸಿ ಎಲ್ಲಾ ಮಾವುಗಳು ಕೆಳಕ್ ಕುದುರ್ದು. ಕಾಜಲ್ ಒಂದಿನ ಅವಳಿಗೆ ಹೇಳಿದ್ಲು, ಶ್ವೇತಾ, ಒಂದ್ ಮಾವನ್ನ ಮರ ಹತ್ತಿನೇ ಕೊಯ್ಬಹುದು. ಒಂದು ಮಾವಗೋಸ್ಕರ ಎಲ್ಲಾ ಮಾವನ್ನ ಯಾಕೆ ಉದುರಿಸ್ತೀಯ? ಸುಮ್ನಿರು ಕಾಜಲ್ ಕುರೂಪಿ, ನಾನ್ ಮರ ಹತ್ತಿದ್ರೆ ನನ್ ಕೈ ಕಾಲೆಲ್ಲ ಗಾಯ ಆಗುತ್ತೆ. ನಾನ್ ನನ್ ಸೌಂದರ್ಯನ ಕಾಪಾಡ್ಕೋಬೇಕು. ನಿಂತರ ಕೂಲಿ ಕೆಲ್ಸದವಳಾಗಕ್ ಸಾಧ್ಯ ಇಲ್ಲ. 1 ವರ್ಷ ಗ್ರಾಮದಲ್ಲಿ ಬರ ಪರಿಸ್ಥಿತಿ ಬಂತು. ರಾಜ ಯುದ್ಧಕ್ಕೋಸ್ಕರ ಹೊರಗಡೆ ಹೋಗಿದ್ದ. ಯಾರತ್ರ ಸಹಾಯ ಕೇಳೋದು ಅಂತ ಗ್ರಾಮಸ್ಥರಿಗೆ ತೋಚ್ಲೇ ಇಲ್ಲ. ಶ್ವೇತಾ ಮತ್ತು ಕಾಜಲ್ ಬೀಸಣಿಗೆಯನ್ನ ಬೀಸಿ ತನ್ನ ಹೊಲಕ್ಕೆ ಮಳೆ ಬರೆಸ್ಕೋತಾ ಇದ್ರು. ಕಾಜಲ್ಗೆ ಗ್ರಾಮಸ್ಥರ ಪರಿಸ್ಥಿತಿ ನೋಡಿ ಬೇಜಾರಾಯ್ತು. ಅವ್ರ ಹತ್ರ ಹೋಗಿ ಈ ಮ್ಯಾಜಿಕ್ ಬೀಸಣಿಗೆ ಬಗ್ಗೆ ಅವಳು ಹೇಳಿದ್ಲು. ನೀವೆಲ್ರೂ ಒಬ್ಬೊಬ್ರಾಗಿ ಈ ಬೀಸಣಿಗೆಯನ್ನ ಉಪಯೋಗಿಸ್ಬೋದು. ಅವ್ರವ್ರ ಹೊಲದಲ್ಲಿ ಮಳೆ ಬರೆಸ್ಕೋಬಹುದು. ಒಂದ್ ಬೀಸಣಿಗೆ ಅಷ್ಟೊಂದು ಜನ ಗ್ರಾಮಸ್ಥರಿಗೆ ಸಾಕಾಗ್ಲಿಲ್ಲ. ಅದಕ್ಕಾಗಿ ಕೆಲವು ಗ್ರಾಮಸ್ಥರು ಶ್ವೇತಾ ಹತ್ರ ಮ್ಯಾಜಿಕ್ ಬೀಸಣಿಗೆ ಕೇಳೋಕ್ ಬಂದ್ರು. ಹೋಗಿ ಇಲ್ಲಿಂದ, ನಾನ್ ನನ್ನ ಬೀಸಣಿಗೆ ಕೊಡೋದಿಲ್ಲ. ಬಿಸ್ಲಿಂದ ನನ್ ಸೌಂದರ್ಯ ಎಲ್ಲ ಹಾಳಾಗ್ತಿದೆ. ಅದಕ್ಕೋಸ್ಕರ ನನ್ ಮನೆ ಹತ್ರ ಆ ಬೀಸಣಿಗೆಯಿಂದ ಮಳೆ ಬರೆಸ್ಕೋತಾ ಇದ್ದೀನಿ. ಮತ್ತೊಂದ್ಸಲ ಕಾಜಲ್ನ ಬೀಸಣಿಗೆ ಉಪಯೋಗಿಸೋದಿಕ್ಕೆ ಗ್ರಾಮಸ್ಥರು ಕಾಯೋ ಹಾಗಾಯ್ತು. ಸ್ವಲ್ಪ ದಿನದ ಬಳಿಕ ರಾಜ ಮರಳಿ ಬಂದ. ಗ್ರಾಮಸ್ಥರ ಹತ್ರ ಕ್ಷಮೆ ಕೇಳ್ದ. ಮತ್ತೆ ಅವ್ರ ಬಾಯಿಂದ ಎಲ್ಲಾ ವಿಷಯನೂ ತಿಳ್ಕೊಂಡ. ರಾಜ ಕಾಜಲನ್ನ ತನ್ನ ಹತ್ರ ಕರ್ದ. ಆಗ ಶ್ವೇತಾನು ಅವಳ ಹಿಂದೆ ಹಿಂದೆ ಹೋದ್ಲು. ಕಾಜಲ್, ನನ್ಗೆ ನಿನ್ ಕಂಡ್ರೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ನಾನಿದ್ರೂನು ನನ್ನ ಊರ್ ಜನಕ್ಕೆ ನೀನು ತುಂಬಾ ಸಹಾಯ ಮಾಡಿದ್ಯಾ. ಏನು ನೀನು ನನ್ನ ಮಗನನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತೀಯಾ? ಕಾಜಲ್ ಏನಾದ್ರೂ ಹೇಳಕ್ ಹೊರಟ್ರೆ ಅದಕ್ಕಿಂತ ಮೊದ್ಲೇನೆ ಶ್ವೇತಾ ಮಧ್ಯದಲ್ಲಿ ಮೂಗ್ ತುರ್ಸಿ ಮಾತಾಡಕ್ ಶುರು ಮಾಡಿದ್ಲು. ಮಹಾರಾಜರೇ, ಕಾಜಲ್ ಅಂತ ಕುರೂಪಿ ರಾಜ್ಕುಮಾರನಿಗೆ ಸರಿ ಹೊಂದಲ್ಲ. ನನ್ನಂತಹ ಬೆಳ್ಳಗಿರೋ ಸೌಂದರ್ಯವತಿ ಹುಡುಗಿನೇ ರಾಜ್ಕುಮಾರನ್ಗೆ ಯೋಗ್ಯ. ಜೀವನದ ಮೌಲ್ಯ ಒಳ್ಳೆ ಕೆಲ್ಸದಲ್ಲಿ ಹೆಚ್ಚಾಗುತ್ತೆ, ಶಾರೀರಿಕ ಸುಂದರದಲ್ಲ. ನಾನು ಊರಿನ ಜನರಿಂದ ಕೇಳ್ಪಟ್ಟಿದ್ದೀನಿ ನೀನು ಒಬ್ಳು ಸ್ವಾರ್ಥಿ ಮತ್ತು ಕೋಪಿಷ್ಟಿ ಅಂತ. ಆದ್ರೆ ನಿನ್ನ ಅಕ್ಕ ಕರುಣಾಮಯಿ ಮತ್ತೆ ಶ್ರಮಜೀವಿ. ಮುಂದೊಂದಿನ ನನ್ನ ಮಗ ರಾಜ ಆದಾಗ ರಾಣಿಗೆ ತುಂಬಾನೇ ಕೆಲಸ ಮಾಡೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಕಾಜಲ್ ತರ ಶ್ರಮಜೀವಿನೇ ನನಗೆ ಸೊಸೆ ಆಗೋದಕ್ಕೆ ಅರ್ಹಳು. ಕಾಜಲ್ ಮತ್ತು ರಾಜಕುಮಾರನ್ಗೆ ಮದ್ವೆ ಆಯ್ತು. ಆಗ ಶ್ವೇತಾ ಮುಖ ಸಿಂಡರ್ಸ್ಕೊಂಡು ನಿಂತ್ಕೊಂಡಿದ್ಲು. ಮಹಾರಾಷ್ಟ್ರದಲ್ಲಿ ಒಂದು ಹಳ್ಳಿನಲ್ಲಿ ರಾಜೇಶ್ ಅನ್ನೋ ಒಬ್ಬ ರೈತ ತನ್ನ ಹೆಂಡತಿ ರಾಧಾ ಜೊತೆ ವಾಸ ಮಾಡ್ತಿದ್ದ. ರಾಜೇಶ್ ವ್ಯವಸಾಯ ಮಾಡಿ ತನ್ನ ಮನೆ ಖರ್ಚನ್ನ ಸಾಗಿಸ್ತಿದ್ದ. ಆದ್ರೆ ಇದ್ರಿಂದ ತನ್ನ ಮನೆ ಸರಿಯಾಗಿ ನಡೀತಿರೋದಿಲ್ಲ. ಕೆಲ್ವೊಂದ್ಸಲ ಅವ್ರ ಮನೆಯಲ್ಲಿ ತಿನ್ನೋದಕ್ಕೆ ಊಟ ಕೂಡ ಇರ್ತಿರೋದಿಲ್ಲ. ಏನು ಅಂದ್ರೆ, ನೀವು ಬೇರೆ ಯಾವ್ದಾದ್ರೂ ಕೆಲ್ಸ ನೋಡ್ಕೊಳ್ಳಿ, ಹೀಗಾದ್ರೆ ಮನೆ ಖರ್ಚು ನಡ್ಸೋದ್ ಹೇಗೆ? ಹಾ ರಾಣಿ, ನೀನ್ ಸರಿಯಾಗಿ ಹೇಳ್ದೆ. ನಾನ್ ನಾಳೆ ನನ್ ಗೆಳೆಯನ ಹತ್ರ ಹೋಗಿ ನನ್ಗಾಗಿ ಬೇರೆ ಏನಾದ್ರೂ ಕೆಲ್ಸ ಹುಡ್ಕೋದಕ್ಕೆ ಹೇಳ್ತೀನಿ. ಅದರಿಂದ ನಾನು ಹಣ ಜಾಸ್ತಿ ಗಳಿಸ್ಬೋದು. ರಾಜೇಶ್ ಮಾರನೇ ದಿನನೇ ತನ್ನ ಸ್ನೇಹಿತ ಸುಮಿತ್ ಹತ್ರ ಹೋಗ್ತಾನೆ. ಸುಮಿತ್ ತುಂಬಾ ಹೆಸರು ಮಾಡಿರೋ ವ್ಯಕ್ತಿ. ಅವನು ಕುದುರೆ ರೇಸಿನ ಪಂದ್ಯವನ್ನ ನಡೆಸ್ತಾ ಇದ್ದ. ಮತ್ತೆ ಗೆಳೆಯ ಸುಮಿತ್, ಹೇಗಿದ್ಯಾ? ಅರೆ ರಾಜೇಶ್, ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ಯಾ ಗೆಳೆಯ? ನಾನಂತೂ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಿಮ್ ಮನೇಲಿ ಹೇಗಿದ್ದಾರೆ? ಪರವಾಗಿಲ್ಲ ಗೆಳೆಯ. ನಿನ್ಗೆ ಗೊತ್ತಿದೆ, ವ್ಯವಸಾಯದಿಂದ ಜಾಸ್ತಿ ಹಣ ಬರೋದಿಲ್ಲ. ನನಗ್ ಬೇರೆ ಏನಾದ್ರೂ ಕೆಲಸ ಹೇಳು, ಅದರಿಂದ ನಾನು ಜಾಸ್ತಿ ಹಣ ಗಳಿಸ್ಬೇಕು. ರಾಜೇಶ್, ನೀನ್ ಯಾಕೆ ಒಂದು ಕುದುರೆಯನ್ನು ತಗೊಂಡು ಕುದುರೆ ರೇಸ್ ಪಂದ್ಯದಲ್ಲಿ ಓಡೋದಕ್ ಬಿಡಬಾರ್ದು? ನಾನು ಪ್ರತಿ ತಿಂಗಳು ಪಂದ್ಯ ಮಾಡ್ತೀನಿ. ನಿನಗೆ ಗೊತ್ತಿದೆ, ಗೆದ್ದವ್ರಿಗೆ 5 ಲಕ್ಷ ಬಹುಮಾನ ಸಿಗುತ್ತೆ. ರಾಜೇಶ್ 5 ಲಕ್ಷ ಬಹುಮಾನನ ಕೇಳಿ ಆಶ್ಚರ್ಯ ಪಡ್ತಾನೆ. ಏನ್ ಹೇಳ್ದೆ? 5 ಲಕ್ಷ ಬಹುಮಾನನ? ನಾನು 1 ವರ್ಷ ದುಡಿದ್ರು ಅಷ್ಟು ಗಳಿಸೋದಕ್ಕಾಗಲ್ಲ. ಹಾ, ನೀನು ಕೂಡ ಒಂದು ಪಂದ್ಯದ ಕುದುರೆ ತಗೋ, ಮತ್ತೆ ಪಂದ್ಯಕ್ಕೆ ತಯಾರಿ ಮಾಡ್ಕೋ. ರಾಜೇಶ್ ವಾಪಸ್ ಮನೆಗ್ ಬರ್ತಾನೆ. ಮನೆಗ್ ಬಂದ ಕೂಡ್ಲೆ ತನ್ನ ಹೆಂಡತಿ ರಾಣಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ರಾಣಿಗೆ ಈ ವಿಷಯ ಸರಿ ಅನ್ಸತ್ತೆ. ಹಳ್ಳಿ ಪಕ್ಕದಲ್ಲೇ ಒಂದು ಜಾತ್ರೆ ನಡೀತಿತ್ತು. ಅಲ್ಲಿಗೆ ಜನ ತುಂಬಾ ದೂರದಿಂದ ಕುದುರೆ ಕೊಂಡ್ಕೊಳಕ್ ಬರ್ತಿದ್ರು. ರಾಜೇಶ್ ಕೂಡ ತನ್ನ ಕೂಡಿಟ್ಟಿದ್ದ ದುಡ್ಡನ್ನ ತಗೊಂಡು ಕುದುರೆ ಕೊಂಡ್ಕೊಳ್ಳೋದಿಕ್ಕೆ ಆ ಜಾತ್ರೆಗೆ ಹೋಗ್ತಾನೆ. ರಾಜೇಶ್ ತುಂಬಾ ಕುದುರೆಗಳನ್ನ ಅಲ್ಲಿ ನೋಡ್ತಾನೆ. ಆದ್ರೆ ಅವನಿಗ್ ಮಾತ್ರ ಯಾವ್ದು ಇಷ್ಟಾನೇ ಆಗೋದಿಲ್ಲ. ಕೊನೆಗೆ ಅವನಿಗೆ ಅಲ್ಲೊಂದು ಹಳದಿ ಬಣ್ಣದ ಕುದುರೆ ಕಾಣಿಸತ್ತೆ. ಅದನ್ನ ನೋಡ್ತಿದ್ದ ಹಾಗೆ ಅವನಿಗೆ ಮನ್ಸಾಗತ್ತೆ ಈ ಕುದುರೆನ ಕೊಂಡ್ಕೋಬೇಕು ಅಂತ.
ಇದಂತೂ ತುಂಬಾ ಸುಂದರವಾಗಿದೆ. ನಾನು ಇದೇ ಕುದುರೆನ ಖರೀದಿಸ್ಬೇಕು. ರಾಜೇಶ್ ಆ ಕುದುರೆನ ಕೊಂಡ್ಕೊಂಡು ಮನೆಗ್ ಕರ್ಕೊಂಡು ಹೋಗ್ತಾನೆ. ಮನೆಗ್ ಬರ್ತಿದ್ದ ಹಾಗೆ ರಾಣಿ ಆ ಕುದುರೆಗೆ ಬೊಟ್ಟಿಡ್ತಿದ್ದ ಹಾಗೆ ಆಗ ಆ ಕುದುರೆ ಹೇಳುತ್ತೆ, ನನ್ನ ಮಾಲೀಕನಿಗೆ ಜಯವಾಗಲಿ. ರಾಜೇಶ್ ಮತ್ತೆ ರಾಣಿ ಕುದುರೆ ಮಾತಾಡೋದನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಏನ್ ನಿನಗ್ ಮಾತಾಡೋದಕ್ ಬರುತ್ತಾ? ಇಲ್ಲ ನಾನು ಕನ್ಸ್ ಕಾಣ್ತಾ ಇದ್ದೀನ? ನನಗೆ ಮಾತಾಡೋದಕ್ ಬರುತ್ತೆ. ನಾನೊಂದು ಮಾಯೆಯ ಕುದುರೆ. ನನ್ನ ಶಕ್ತಿ ಎಷ್ಟಿದೆ ಅಂದ್ರೆ ನನ್ನ ಇನ್ನೊಂದು ಕುದುರೆ ಸೋಲ್ಸೋದಕ್ಕಾಗೋದಿಲ್ಲ. ನೀವು ನನ್ನ ಮಾಲೀಕರು. ನೀವೇನಾದ್ರೂ ನನ್ಗೆ ಬೀಳ್ಸೋದಾಗ್ಲಿ ಗಾಯ ಮಾಡೋದಾಗ್ಲಿ ಮಾಡಿದ್ರೆ ನಾನ್ ನನ್ನ ಊರಿಗೆ ವಾಪಸ್ ಹೋಗ್ಬಿಡ್ತೀನಿ. ಮತ್ತೆ ನೀವು ಹೇಳಿದ್ರೆ ಮಾತ್ರ ನಾನು ಓಡೋದು. ಮತ್ತೆ ಪಂದ್ಯದ ದಿನ ಬರತ್ತೆ. ರಾಜೇಶ್ ಚಮತ್ಕಾರದ ಹಳದಿ ಕುದುರೆನ ತಗೊಂಡು ನೇರವಾಗಿ ಸ್ಪರ್ಧೆಗೆ ಹೋಗ್ತಾನೆ. ಯಾವಾಗ ಆ ಕುದುರೆ ರೇಸು ಶುರುವಾಗತ್ತೋ ರಾಜೇಶ್ ತನ್ನ ಜಾದೂ ಹಳದಿ ಕುದುರೆಗೆ ಓಡೋದಕ್ ಹೇಳ್ತಾನೆ. ರಾಜೇಶ್ ಶಬ್ದನ ಕೇಳ್ತಿದ್ದ ಹಾಗೆ